ಜಮ್ಮು ಕಾಶ್ಮೀರದಲ್ಲಿ ಮಂಜುನಾಥರನ್ನ ಭಯೋತ್ಪಾದಕರು ಹತ್ಯೆ ಮಾಡಿದ್ದಾರೆ. ಅವರ ಮನೆ ಶಿವಮೊಗ್ಗದ ವಿಜಯನಗರದಲ್ಲಿದೆ. ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ಪಾರ್ಥಿವ ಶರೀರ ಬರಬೇಕು, ನಂತರ ಮುಂದಿನ ಅಂತ್ಯಕ್ರಿಯೆ ವಿಧಿವಿಧಾನಗಳು ಕೂಡ ನಡೀಬೇಕಾಗಿದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮಹಾನಗರ ಪಾಲಿಕೆಯ ಏನಂದರೆ ಆಯುಕ್ತರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಏನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ನೋಡ್ತಾ ಇದ್ದೀರಾ? ನಿನ್ನೆ ಒಂದು ದುರ್ಘಟನೆ ನಡೀತು. ನಿನ್ನೆ ಒಂದು ದುರ್ಘಟನೆ ನಡೀತು. ಈಗ ಜಮ್ಮು ಆ್ಯಂಡ್ ಕಾಶ್ಮೀರದಿಂದ ಮಂಜುನಾಥ್ ಅವರ ಪಾರ್ಥಿವ ಶರೀರ ಇಲ್ಲಿ ಸಾಯಂಕಾಲ ಆಗಮಿಸ್ಬೋದು. ಸೊ ಇಲ್ಲಿ ತುಂಬಾ ಜನ ಅಂತಿಮ ದರ್ಶನ ಪಡೆಯೋದಕ್ಕೆ ಬರೋ ಸಾಧ್ಯತೆ ಇದೆ. ಅದಕ್ಕೆ ನಾವು SP ಸರ್ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಬ್ಯಾರಿಕೇಡು ಹಾಗೂ ಸಾರ್ವಜನಿಕರು ಬಂದವರಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಹೇಳಿದ್ದಾರೆ. ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಗುರುರಾಜ್ ಅವರು ಇದ್ದಾರೆ. ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾವೆಲ್ಲ ಎಲ್ರಿಗೂ ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತೀವಿ. ಅಂದರೆ ಸಹಜವಾಗಿ ಕೂಡ ಅಲ್ಲಿಂದ ಜಮ್ಮು ಕಾಶ್ಮೀರದಿಂದ ಬರಬೇಕು, ನಂತರ ಅಲ್ಲಿಂದ ಬೆಂಗಳೂರು ಶಿವಮೊಗ್ಗ ಬರಬೇಕು. ಈ ಎಲ್ಲ ವ್ಯವಸ್ಥೆಗಳು ಯಾವ ರೀತಿ ಆಗಿದೆ ಅಂತ, ಎಷ್ಟು ಗಂಟೆಗೆ ಬರ್ಬೋದು ಸಾಧ್ಯತೆ ಇದೆ ಅಂತ ಪಾರ್ಥಿವ ಶರೀರ ಮಂಜುನಾಥರದು? ಅದೇ ಸಾಯಂಕಾಲ ಬರೋ ಸಾಧ್ಯತೆ ಇದೆ. ಬಟ್ ಇನ್ನೂ ನಮಗೆ ಕರೆಕ್ಟ್ ಟೈಮ್ ಗೊತ್ತಾಗಿಲ್ಲ. ಸೊ ನಾವೆಲ್ಲ ಜಿಲ್ಲಾಡಳಿತ ವತಿಯಿಂದ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಏನೇನು ವ್ಯವಸ್ಥೆಗಳು ಬೇಕೋ ಎಲ್ಲನೂ ನಾವು ಮಾಡ್ತೀವಿ. ಅಂದರೆ ಸಹಜವಾಗಿ ಮೇಡಮ್, ಎಲ್ಲರೂ ಕೂಡ ದುಃಖ ಆಗಿದೆ. ಒಂದು ಭಯೋತ್ಪಾದಕರೊಬ್ಬ ಶಿವಮೊಗ್ಗ ವ್ಯಕ್ತಿನ ಹತ್ಯೆ ಮಾಡಿ ಅಂತೇಳಿ. ಸೊ ಎಲ್ಲೂ ಕೂಡ ಅಂದರೆ ಸಾಕಷ್ಟು ಜನ ಬರ್ತಿದ್ದಾರೆ, ವಿವಿಧ ಸಂಘಟನೆಗಳು ಬರ್ತಿದ್ದಾವೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುತ್ತಂತ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರೋ ಸಾಧ್ಯತೆ ಇದೆ. ಅದಕ್ಕೆ ಇಲ್ಲಿ ಪಾಲಿಕೆ ವತಿಯಿಂದ ಏನೇನು ವ್ಯವಸ್ಥೆ ಬೇಕೋ ನಾವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿ ಮಾಡೋ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಕುಟುಂಬಕ್ಕೆ ಯಾವ ರೀತಿಯಿಂದ ಸಹಾಯ ಆಗುತ್ತೆ? ಸಾಂತ್ವನ ಹೇಳಿದ, ಧೈರ್ಯ ಹೇಳಿದಾರ? ಈಗ ನೋಡಿ, ಎಲ್ಲ ದೇವ್ರ ಕೈಯಲ್ಲಿದೆ. ನಾವು ಎಷ್ಟು ಧೈರ್ಯ ಹೇಳಿದ್ರು, ಅವರು ಒಬ್ಬನ ಮಗನ ಕಳ್ಕೊಂಡಿದ್ದಾರೆ, ಒಬ್ಬ ತಂದೆನ ಕಳ್ಕೊಂಡಿದ್ದಾರೆ. ಆ ದುಃಖ ಬರ್ಸೋದಕ್ಕಾಗೋದಿಲ್ಲ. ಸೊ ನಾವು ಹೋಗಿ ಅವ್ರ ಮದರ್ ಜೊತೆ ಮಾತಾಡ್ಕೊಂಬಂದ್ವಿ, ಅವ್ರ ಸಿಸ್ಟರ್ ಜೊತೆ ಮಾತಾಡ್ಕೊಂಬಂದ್ವಿ, ಧೈರ್ಯ ತುಂಬಿದ್ವಿ. ನಾವು ಅವ್ರ ಜೊತೆ ಇದ್ದೀವಿ. ಅವ್ರಿಗೆ ಕಷ್ಟದ ಟೈಮಲ್ಲಿ ನಮ್ಗೆ ಅವ್ರಿಗೇನೇನು ಸಹಾಯ ಬೇಕೋ ನಾವೆಲ್ಲ ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ. ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರ ಮಾತಾಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.